ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಇವತ್ತು ಯಾರೆಲ್ಲ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡ್ತಾರೆ ಅವರಿಗೆ ನನ್ನ ಕಡೆಯಿಂದ ಅಲ್ಲ, ರಾಯರ ಕಡೆಯಿಂದ ಪ್ರೀತಿಯಿಂದ ಇಬ್ಬರಿಗೆ ಗಿಫ್ಟ್ ಇರುತ್ತೆ. ಇವತ್ತು ಸಾಯಂಕಾಲ ಲಕ್ಕಿ ಕೂಪನ್ ಇರುತ್ತೆ. ಇವತ್ತು ಯಾರು ಪರ್ಚೇಸ್ ಮಾಡ್ತಾರೆ ಪ್ರೆಸೆಂಟು ಅವ್ರಿಗೆಲ್ಲದು ಕೂಡ ಲಕ್ಕಿ ಕೂಪನ್ನಲ್ಲಿ ನಿಮ್ಮ ಹೆಸರು ಫೋನ್ ನಂಬರ್ನ ಬರೆದಾಕ್ತೀನಿ. ಇವತ್ತು ಸಾಯಂಕಾಲನೇ ಕೂಡ ನಾನು ಅನೌನ್ಸ್ ಮಾಡ್ತೀನಿ. ಅದು ಇಬ್ಬರಿಗೆ ತಗೊಂಡು ಅದರಲ್ಲಿ ಇಬ್ಬರಿಗೆ ಮಾತ್ರ ಲಕ್ಕಿ ಕೂಪನ್ನಲ್ಲಿ ನಿಮ್ಮ ಹೆಸರನ್ನ ತೆಗಿತೀವಿ. ಅದರಲ್ಲಿ ಯಾರು ಅದೃಷ್ಟಶಾಲಿಗಳು ಇರ್ಬೋದು ಅಂತ ನೋಡೋಣ. ಸಾಯಂಕಾಲ ವೆಯ್ಟ್ ಮಾಡೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇನ್ನೂ ಪೂಜೆಗಳು ಮಾಡಿಲ್ಲ. ಯಾಕೆಂದರೆ ಸಿಕ್ಕಾಬಿಟ್ಟೆ ಮನೇಲೆಲ್ಲ ಕೆಲಸ ಎಲ್ಲ ಮುಗಿಸ್ಬೇಕು. ಮತ್ತು ಮನೆ ನೀಟಾಗಿದ್ದರೆ ಮಾಡೋಕ್ಕೊಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಮನೇಲಿ ಇವತ್ತು ಪೂಜೆ ಲೇಟ್ ಆಗ್ತಾ ಇದೆ. ರಿಪ್ಲೈ ಮಾಡಿಲ್ಲ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ, ಚಿಂತೆ ಮಾಡಬೇಡಿ. ನಾನು ಯಾವಾಗಲೂ ಹೇಳೋದಷ್ಟೇ, ಕಷ್ಟಗಳನ್ನ ನೋಡ್ಕೊಂಡು ಬಂದಾಗಲೇ ನಮಗೆ ಅದ್ಭುತವಾಗಿ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ನನ್ನ ಜೀವನದಲ್ಲೂ ಅಷ್ಟೇ. ನಾನು ಇವತ್ತು ಹೇಳ್ತಾ ಇದ್ದೀನಿ, ತುಂಬ ಕಷ್ಟಗಳನ್ನ ನೋಡಿಕೊಂಡು ಬಂದಿರೋಳು. ಇಂಥ ಕಷ್ಟ ನೋಡಿಲ್ಲ ಅನ್ನೋಂಗಿಲ್ಲ. ಎಲ್ಲ ಕಷ್ಟಗಳನ್ನೂ ನೋಡಿಕೊಂಡು ಇವತ್ತು ಕಲ್ಲಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆ ಕಷ್ಟ, ಹಿಂದೆ ಇದ್ದಂಥ ಕಷ್ಟಗಳು, ನೋವುಗಳು ಇವತ್ತಿದೆಯಾ? ಇಲ್ಲ. ಎಲ್ಲ ಒಂದೊಂದು ಟೈಮು, ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದೆಲ್ಲ ಆಗುತ್ತೆ. ಕಣ್ಣೀರಾಗಬೇಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮನ್ನು ನೀವು ಪ್ರೀತಿಸಿ ಖಂಡಿತ ಚೆನ್ನಾಗಿರ್ತೀರ. ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ನನ್ನನ್ನು ನಾನು ಇಷ್ಟಪಡ್ತೀನಿ. ನಾವು ಮಿರರ್ ಮುಂದೆ ನಿಂತ್ಕೊಂಡಾಗ ನಮ್ಮ ಫೇಸ್ನ ನೋಡಿ ನಾವೆಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ನಾವು ಹೇಗೆ ಅನ್ಕೋತೀವೋ, ಹಾಗೆ ನಮ್ಮ ಮುಖನ ನೋಡಿದಾಗ ನಾವು ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂತ ನಾವು ಅನ್ಕೋತೀವೋ, ಹಾಗೆ ನಮ್ಮನ್ನು ನಾವು ನೋಡಿದಾಗ ನಾವೆಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ ನಮ್ಮನ್ನು ನಾವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತ ಯಾವುದೇ ರೀತಿ ಯಾರಿಂದಲೂ ನಾವೇನನ್ನು ಎಕ್ಸ್ಪೆಕ್ಟೇಷನ್ನ ನಾವು ಇಟ್ಕೊಳ್ಳಲ್ಲ. ನಮ್ಮನ್ನು ನಾವು ಪ್ರೀತಿಸ್ಬೇಕು. ಇನ್ನೊಂದು ಏನಂದರೆ ಸವಾಸಗಳು. ನಾವು ಯಾರು ಸವಾಸ ಮಾಡಿದ್ರೆ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾರ ಜೊತೆ ಹೋದರೆ ಅಲ್ಲಿ ಏನು ಕಲಿತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ, ಅಳಕ್ಕೆ ಹೋಗಬೇಡಿ. ನಮಗೆ ಅವರು ನಮ್ಮನ್ನು ನೋಡಿಲ್ಲ, ಅವರು ನಮ್ಮನ್ನು ಕರೀಲಿಲ್ಲ, ಆ ಥರ ಏನು ಇಟ್ಕೋಬೇಡಿ. ಅದೆಲ್ಲ ಎಕ್ಸ್ಪೆಕ್ಟೇಷನ್ನೇ. ನಾವು ಈಗ ಯಾರೋ ಒಬ್ಬರು ನಮ್ಮ ಜೊತೆಲಿರೋ ಫ್ರೆಂಡು ಅಯ್ಯೋ ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೋಗ್ಬಿಟ್ಟಿದ್ದಾರೆ, ಅದ್ಯಾಕೆ? ಹೋಗಲಿ, ಬಿಟ್ಕೊಟ್ಬಿಡಿ. ನಾವು ಇಷ್ಟಪಟ್ಟವ್ರು ನಮಗೆ ಸಿಕ್ಲಿಲ್ವಾ? ಬೇಡ, ಹೋಗ್ಲಿ, ಬಿಟ್ಕೊಟ್ಬಿಡಿ. ಬರುವಾಗೂ ಒಂಟಿನೇ, ನಾವು ಹೋಗ್ಬೇಕಾದ್ರೂ ಒಂಟಿ. ತಾಯಿ ಗರ್ಭದೊಳಗಡೆ ಇದ್ದಾಗ ನಮ್ಮ ಜೊತೆ ಯಾರಿದ್ರು? ಯಾರು ಇಲ್ಲ ಅಲ್ಲ, ನಾವೊಬ್ಬರೇ ಇದ್ವಿ. ಹಾಗೆ ನಾವು ಹುಟ್ಟಬೇಕಾದ್ರೂ ಒಬ್ಬರೇ, ಸಾಯಬೇಕಾದ್ರೂ ಒಬ್ಬರೇ. ಇದೆಲ್ಲ ಮಧ್ಯದಲ್ಲಿ ಬರುವಂಥದ್ದು. ನಾವು ಯಾವಾಗ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋತೀವಿ ಆವಾಗಲೇ ಈ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮನ್ನು ನೀವು ಪ್ರೀತಿಸಿ, ಬದುಕೋ ದಾರಿ ಕಡೆ ಗಮನ ಕೊಡಿ. ನೀವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಕೆಟ್ಟೋದ್ರೆ ನಿಮ್ಮನ್ನು ಯಾರೂ ಕೂಡ ನೋಡಲ್ಲ. ಹಾಗಾಗಿ ಆದಷ್ಟು ನೀವು ಒಂದು ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದ ಕಡೆ ಗಮನ ಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ. ಪಾಸಿಟಿವ್ ಆಗಿರಿ. ಇವತ್ತು ಗುರುವಾರ. ನಾನು ನಿಮಗೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಮೆಸೇಜ್ಗಳು ನನ್ನ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ನಮಗೆ ಸ್ಯಾರಿ ಕೇಳೋರಿಗಿಂತ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋರೇ ತುಂಬ ಜನ ಇದ್ದಾರೆ. ಅವ್ರ ಕಷ್ಟಗಳನ್ನ ಹೇಳಿದಾಗ ನಾನು ಅಷ್ಟೊಂದು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಸಾರಿ, ಬೇಜಾರು ಮಾಡ್ಕೊಬಿಡಿ. ನಗ್ನಗ್ತಾ ಇರಿ. ನಗು ಮುಂದೆ ಏನೂ ಇಲ್ಲ. ನಾವೇನನ್ನು ಗುರಿ ಇಟ್ಕೊಂಡು ನಾವು ಯಾವ ಕೆಲಸನ ಮಾಡಬೇಕು, ಮುಂದೆ ನಮ್ಗೆ ಏನಾಗಬೇಕು ಅನ್ನೋದನ್ನು ಈ ಮನಸ್ಸಲ್ಲಿ ಇಟ್ಕೋತೀವೋ ಖಂಡಿತ ಆಗುತ್ತೆ. ನಾವೇನು ಮನಸ್ಸಲ್ಲಿ ಅಂದ್ಕೊಂಡು ನಡೆಸ್ತಿರ್ತೀವೋ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಎಲ್ಲವನ್ನು ನಾವೇ ತಗೋಬೇಕು. ಹಾಗಾಗಿ ಆದಷ್ಟು ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದು 3 ದಿನ ಜೀವನ. ಯಾಕೆ ಅಳೋದ್ರಲ್ಲೇ, ನೋವಲ್ಲೇ ನಮ್ಮ ಜೀವನನ ಕಳ್ಕೋಬೇಕು ಅಲ್ವಾ? ಎಷ್ಟು ಸಂಪಾದನೆ ಮಾಡಿದ್ರು ಎತ್ಕೊಂಡು ಹೋಗ್ತೀವ, ಎಲ್ಲ ಬಿಟ್ಬಿಟ್ಟು ಹೋಗಿರ್ತೀವಿ. ಆದರೆ ಇಲ್ಲಿ ಏನು ಬಿಟ್ಟಿರ್ತೀವಿ ಅಂದರೆ ನಮ್ಮ ಒಳ್ಳೆತನ, ನಮ್ಮ ಗೌರವ, ನಾವು ಹೇಗೆ ಬದುಕಿದ್ವಿ, ನಾವು ಹೇಗಿದ್ವಿ, ಜನರ ಜೊತೆ ನಾವು ಹೇಗೆಲ್ಲ ನಾವು ಇದ್ವಿ ಅನ್ನೋದು, ಅದೊಂದೇ ನಾವು ಉಳಿಸ್ಕೊಳ್ಳೋದು ಅಷ್ಟೇ. ಸತ್ತಾಗ ನಾವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ನಮ್ಮ ಹಿಂದೆ ಬರಲ್ಲ. ನಾವು ಸಂಪಾದನೆ ಮಾಡಿರುವಂಥ ಒಳ್ಳೆ ಜನರು ನಮ್ಮ ಹಿಂದೆ ಬರ್ತಾರೆ. ಹಾಗಾಗಿ ನಗ್ನಗ್ತಾ ಖುಷಿಯಾಗಿರಿ. ಎಲ್ಲರಿಗೂ ಕಷ್ಟ, ಯಾರಿಗಿಲ್ಲ? ಪ್ರತಿಯೊಬ್ಬರಿಗೂ ಕಷ್ಟ. ಈಗ ನಮ್ಮ ಅಮ್ಮನಿಗೆ ನಾನು ನೋಡ್ಕೊಳ್ಳೋಕ್ಕೆ ಮಗಳಿದ್ದಾಳೆ. ಚೆನ್ನಾಗಿ ನೋಡ್ಕೋತೀನಿ, ಎಲ್ಲ ಮಾಡ್ತೀನಿ. ಆದರೂ ಪಾಪ ಅವ್ರಿಗೆಲ್ಲ ಆರೋಗ್ಯದಲ್ಲಿ ಎಲ್ಲ ಒಂಚೂರು ಏರುಪೇರು. ದೇವರು ನಮ್ಮ ಅಮ್ಮನಿಗೆ ಹಿಂದೆ ಅವ್ರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸುಖವಾಗಿ ಇರೋಕ್ಕೆ ಅಂತಲೇ ಒಂದು ಒಳ್ಳೆಯದೆಲ್ಲ ಮಾಡಿದ್ರು. ಆದರೆ ಎಲ್ಲ ಒಂದು ಕಡೆ ಅವ್ರಿಗೆ ಏನು ಚಿಂತೆ ಇದೆ? ಆರೋಗ್ಯ ಚಿಂತೆ. ಅಯ್ಯೋ ನನಗೆ ಹಿಂಗೆ ಆಗೋಯ್ತಲ್ಲ ಅನ್ನೋದು ಚಿಂತೆ.
ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಚಿಂತೆ, ನನಗೂ ಚಿಂತೆ ಅಲ್ವಾ, ನನಗೂ ಯಾವುದೋ ಒಂದು ಮೂಲೆಯಲ್ಲಿ ಒಂದು ದೇವರು ಒಂದು ಬ್ಲ್ಯಾಕ್ ಮಾರ್ಕ್ ಇಟ್ಬಿಟ್ಟಿದ್ದಾರೆ. ಎಲ್ಲರ ಜೀವನದಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಇರುತ್ತೆ, ಇಲ್ಲ ಅಂತೇನಿಲ್ಲ. ಹಾಗೆ ಅದನ್ನೆಲ್ಲ ನಾವು ಮಾರ್ಕ್ ಇದೆ ಅಂತ ಅಂದ್ಕೊಳಕ್ಕಾಗುತ್ತಾ? ಮಾರ್ಕ್ ಇರಲಿ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋಣ ಅಂತ ಹೋಗೋಣ, ನಗ್ನಗ್ತಾ ಹೋಗೋಣ. ಚಿಂತೆ ಮಾಡೋದ್ರಿಂದ, ಅಳೋದ್ರಿಂದ, ಯೋಚನೆ ಮಾಡೋದ್ರಿಂದ ನಮಗೆ ಏನು ಗಿಫ್ಟ್ ಸಿಗುತ್ತೆ ಅಂದರೆ BP, ಶುಗರು ಮತ್ತು ಹೆಲ್ತೆಲ್ಲ ಹಾಳು ಮಾಡ್ಕೋತೀವಿ. ಅದೇ ನಗ್ನಗ್ತಾ ಖುಷಿಯಾಗಿ ಏನಾದರೂ ಇರಲಿ ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಇದ್ದರೆ ಆರೋಗ್ಯನ ನಾವು ತಗೋತೀವಿ. ಆರೋಗ್ಯ, ನೆಮ್ಮದಿ ತುಂಬಾ ಇಂಪಾರ್ಟೆಂಟು. ಅವೆರಡೂ ಇಲ್ಲ ಆದರೆ ನಿಮ್ಮ ಹತ್ರ 10 ಕೋಟಿ ಅಲ್ಲ 1000 ಕೋಟಿ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ನಾವು ಯಾವಾಗ್ಲೂ ನಮಗಿಂತ ಮೇಲಿರೋರನ್ನ ನೋಡಬಾರ್ದು, ನಮಗಿಂತ ಕೆಳಗಿರೋರನ್ನ ನೋಡಬೇಕು. ನಾನು ರೋಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ದೇವ್ರ ಮಕ್ಕಳನ್ನ ನೋಡ್ತೀನಿ. ಅವ್ರನ್ನ ನೋಡಿದಾಗ ನಾವು ಚೆನ್ನಾಗಿದ್ದೀವಲ್ಲ, ನಮಗೇನಿಲ್ಲ, ಭಗವಂತ ಇರೋಕ್ಕೆಲ್ಲ ಮನೆ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ನಮ್ಮ ಅಕ್ಕಪಕ್ಕ ನಮ್ಮನ್ನ ಪ್ರೀತಿಸೋವಂಥ ಜನರು ಕೊಟ್ಟಿದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು ಅಂತ ನಾನು ಅನ್ಕೋತೀನಿ. ಅದೇ ನಮಗಿಂತ ಮೇಲಿರೋರನ್ನ ನೋಡಿದಾಗ ನೋವಾಗುತ್ತೆ. ಅದಕ್ಕೇನು ಮಾಡೋದು, ಕತ್ತು ಮೇಲೆತ್ತಿ ನೋಡಬಾರ್ದು, ಯಾವಾಗಲೂ ಕೆಳಗಡೆ ಆ ಕಡೆ ಈ ಕಡೆ ನೋಡಬೇಕು. ನಮಗಿಂತ ಸ್ವಲ್ಪ ಕೆಳಗಡೆ ಇರೋರನ್ನ ನೋಡಿದಾಗ ಅವ್ರಿಗಿಂತ ನಾವು ಬೆಟರು ಅಂತ ಅಂದ್ಕೋಬೇಕು. ಅದನ್ನು ಬಿಟ್ಟು ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ನಾವು ಹೆಂಗಿದ್ದೀವಿ, ನಾವು ಹೆಂಗಿರಬೇಕು, ಮುಂದೆ ನಾವು ಹೆಂಗೆ ಹೋಗಬೇಕು ಅನ್ನೋದನ್ನು ಕಲಿಬೇಕಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ರಾಘವೇಂದ್ರ ಸ್ಯಾರೀಸ್ ಪೇಜು ವಾಟ್ಸಪ್ಪಲ್ಲಿ ತುಂಬ ಜನ ಹೂವು ಕೇಳಿ ಅಂತ ಕೇಳ್ತಿದ್ದೀರಾ. ನಾನು ಯಾರಿಗೂ ಹೂವು ಕೇಳಲ್ಲ, ಕೇಳ್ತಾನೂ ಇಲ್ಲ. ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ, ನೀವು ರಾಯರು ನಂಬಿದ್ದೀರಾ ಅಲ್ವಾ, ನೀವು ರಾಯರು ಮಕ್ಕಳು ತಾನೇ. ಹೇಳ್ತೀರಾ ನಂಗೆ ಮೆಸೇಜಲ್ಲಿ, ಅಕ್ಕ ನಾನು ರಾಯರು ಮಗಳು, ನಾನು ಪೂಜೆ ಮಾಡ್ತೀನಿ ಅಂತ. ನೀವು ಪೂಜೆ ಮಾಡಿದ್ಮೇಲೆ ನಿಮ್ಮ ಮನೇಲಿ ರಾಯರು ಯಾಕಿಲ್ಲ? ರಾಯರಿದ್ದಾರೆ. ಟೈಮ್ ಕೊಡಿ, ಕೂತ್ಕೊಳ್ಳಿ. ಯಾರ್ಯಾರ ಜೊತೆಲ್ಲ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀರಾ, ಯಾರಾದರೂ ಬಂದರೆ ಗಂಟೆಗಟ್ಟಲೆ ಮಾತಾಡ್ತೀರಾ ಕೂತ್ಕೊಂಡು. ರಾಯರು ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಸಂಕೋಚನಾ? ರಾಯರು ಮುಂದೆ ಕೂತ್ಕೊಳ್ಳೋಕೆ ಕಷ್ಟನಾ ನಿಮಗೆ? ಕೂತ್ಕೊಳ್ಳಿ. ನಾನು ಮಧ್ಯರಾತ್ರಿ 12 ಗಂಟೆಲಿ ಕೂತ್ಕೋತೀನಿ, 12:30 1 ಗಂಟೆಲಿ ಕೂತ್ಕೊಳ್ತೀನಿ, ರಾಯರ ಹತ್ರ ಮಾತಾಡ್ತೀನಿ. ಅವ್ರು ಮಾತಾಡದೇ ಇರ್ಬೋದು, ಆದರೆ ನನ್ನ ಮಾತುಗಳು, ಪ್ರತಿಯೊಂದು ಮಾತುಗಳು ರಾಯರಿಗೆಲ್ಲ ಕೇಳಿಸುತ್ತೆ. ನಾನು ರಾಯರ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ನನ್ನನ್ನು ಕೆಲವರು ಅನ್ಕೋಬೋದು, ನಾನು ಮುಂದೆ ಅವಾಗೆಲ್ಲ ನಾನು ಅನ್ನೋರು, ಇವ್ಳಿಗೇನು ಹುಚ್ಚು, ತಲೆಗೆಲ್ಲ ಅಂದ್ಕೊಳ್ಳಿ ಬಿಡಿ. ಹುಚ್ಚಿ ಅಂದರೂ ಪರವಾಗಿಲ್ಲ, ಏನು ಅಂದ್ಕೊಂಡ್ರೂ ಪರವಾಗಿಲ್ಲ. ನನಗೆ ರಾಯರು ಕನೆಕ್ಟ್ ಆಗಿದ್ದಾರೆ, ನಾನು ರಾಯರಿಗೆ ಕನೆಕ್ಟ್ ಆಗಿದ್ದೀನಿ. ಅದಕ್ಕೆ ಒಂದು ಪಾಸಿಟಿವ್ ಬೇಕು ಅಂತ ಅಂದಾಗ ನಮಗೆ ಯಾರೇನಾದ್ರು ಅಂದ್ಕೊಳ್ಳಿ ಅಂತ ಆರಾಮಾಗಿ ನಾವು ಕೂತ್ಕೊಂಡು ದೇವ್ರ ಮುಂದೆ ನಾವು ಮಾತಾಡಿದಾಗ ಪ್ರತಿಯೊಂದು, ಇವಾಗ ರೋಡಲ್ಲಿ ಒಂದು ಕಲ್ಲು ಬಿದ್ದಿರುತ್ತೆ, ಆ ಕಲ್ಲನ್ನ ತೊಗೊಂಡು ಬಂದು ನೀಟಾಗೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಹಳ್ಳಿ ಕಡೆ ಗದ್ದೆಗಳಲ್ಲಿ ವರ್ಷಕ್ಕೊಂದ್ಸಲ ಪೂಜೆಗಳು ಮಾಡಿದಾಗ ಅವರು ದೇವ್ರನ್ನ ತೊಗೊಬಂದು ಇಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ಕಲ್ಲನ್ನ ತೊಗೊಬರ್ತಾರೆ, ಕಲ್ಲನ್ನ ಪೂಜೆ ಮಾಡ್ತಾರೆ. ಆ ಕಲ್ಲಿಗೆ ಪೂಜೆ ಮಾಡಿದಾಗ ಅದಕ್ಕೊಂದು ಜೀವ ಬರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಾವು ದೇವರಿಗೆ ಪೂಜೆ ಮಾಡ್ತಾ 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 ಜೀವನ ಬರುತ್ತೆ, ನಾವು ಕೂಡ ಕನೆಕ್ಟ್ ಆಗ್ತೀವಿ. ತುಂಬ ಜನರ ಅನುಭವದಲ್ಲಿ ಆಗಿರ್ಬೋದು, ನಾವು ಮಾತಾಡ್ಬೇಕಾದ್ರೆ ಸಡನ್ನಾಗಿ ರಾಯರು ಹೂವು ಕೊಟ್ಟರು, ನಮ್ಗೆ ಅಂದ್ಕೊಂಡಿದ್ದ ಕೆಲಸ ಆಯಿತು. ಸುಮ್ಮನೆ ಆಗಲ್ಲ. ರಾಯರು ಪ್ರಸಾದ ಕೊಡದೇ ಇರಲಿ, ಆಗುತ್ತೆ. ಆದರೆ ಕೆಲವರ ಜೀವನದಲ್ಲಿ ರಾಯರು ಪ್ರಸಾದ ಕೊಟ್ಟಾಗ ತುಂಬ ಒಳ್ಳೆಯದಾಗಿದೆ. ಅವಾಗೆಲ್ಲ ಅವ್ರಿಗೆ ನಂಬಿಕೆ ಕೂಡ ಬಂದಿದೆ. ಆದಷ್ಟು ಖುಷಿಯಾಗಿರಿ, ನಗ್ನಗ್ತಾ ಇರಿ. ಜೀವನ ಸಾಯೋವರೆಗೂ ಹೋರಾಟ, ಓಡ್ತಾನೇ ಇರಬೇಕು, ನಿಲ್ಲುವಾಗಿಲ್ಲ. ಈ ಉಸಿರು ಯಾವಾಗ ನಿಲ್ಲುತ್ತೋ ಆವಾಗಲೇ ಸ್ಟಾಪ್ ಆಗೋದು, ಅಲ್ಲಿವರೆಗೂ ಓಡ್ತಾ ಇರಬೇಕು. ಒಳ್ಳೆ ದಾರಿನೂ ಸಿಗುತ್ತೆ, ಚೆನ್ನಾಗಿಲ್ಲಿರುವಂಥ ದಾರಿಗಳು ಸಿಗುತ್ತೆ. ಆದರೆ ದಾರಿ ಚೆನ್ನಾಗಿಲ್ಲ ಅಂತ ಏನು ಬಿಡಲ್ವಲ್ಲ, ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತೀವಿ. ಹಾಗೆಯೇ ನಮ್ಮ ಜೀವನನೂ ಹೀಗೆ ಓಡಿಸ್ತಾ ಇರಬೇಕು. ಖುಷಿಯಾಗಿರಿ, ನಗ್ನಗ್ತಾ ಇರಿ. ನನ್ನ ಮನಸ್ಸಿಗೆ ಅನಿಸಿದ್ದನ್ನು, ನನ್ನ ಒಂದು ಅನುಭವ ಮಾತುಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಮಾತಲ್ಲಿ ಏನಾದರೂ ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಕೊಡಿ. ತುಂಬ ಜನ ಹೆಣ್ಮಕ್ಳು ತುಂಬ ಕೊರಗ್ತೀರಾ, ಅಳ್ತೀರಾ, ಅಂಥವ್ರಿಗೆ ನಾನು ಹೇಳೋದಿಷ್ಟು, ಕಷ್ಟ ಯಾರಿಗೂ ಇಲ್ಲ, ಎಲ್ರಿಗೂ ಇರುತ್ತೆ. ಎಲ್ಲರೂ ಕೆಲವರು ಓಪನ್ ಆಗಿ ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ, ಕೆಲವರು ಹತ್ಕೊತಾರೆ, ಕೆಲವರು ಮೌನವಾಗಿದ್ದೇ ಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಆದಷ್ಟು ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ರಾಯರನ್ನ ನಂಬಿದ್ದೀರ ಅಲ್ವಾ, ಅವ್ರು ಯಾವತ್ತೂ ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಸೀರೆ ನಾನು ತೊಗೊಂಡೆ, ಇದನ್ನು ಇವಾಗ ಸ್ಟಿಚಿಂಗ್ ಕೊಡೋಣ ಅಂಥೇಳಿ ನೀಟಾಗೆಲ್ಲ ಫೋಲ್ಡ್ ಮಾಡ್ತಾಯಿದ್ದೆ.
ಇದರಲ್ಲೂ ಕೂಡ ಒಂದು 2-3 ಕಲರ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೀವು ಬುಕ್ ಮಾಡ್ಕೋಬೋದು. ಎಷ್ಟೇ ಬೇಗ ಇದ್ರೂ ಬೇಗ ಕೆಲಸನ ಮುಗಿಸೋಕ್ಕೆ ಆಗ್ತಿಲ್ಲ. ಇವತ್ತು ಆಫರ್ನ ಕೊಡ್ತಾಯಿದ್ದೀನಿ, ಗುರುವಾರ ಆಗಿರೋದ್ರಿಂದ. ಇದರಲ್ಲಿ 3 ಕಲರ್ಸ್ ಇದೆ. ಇವತ್ತು ನಾನು ಈ ಸೀರೆನ ಇದು ಮಾತ್ರ ಆಫರಲ್ಲಿ ಕೊಡ್ತಾಯಿದ್ದೀನಿ. ನಿಮಗೆ ಈ ಸ್ಯಾರಿನ ಯಾರು ತೊಗೋತಾರೆ ಅವ್ರಿಗೆ 200 ರುಪೀಸು ಡಿಸ್ಕೌಂಟ್ಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬೇಗ ಬೇಗ ಸ್ಯಾರಿನ ಬುಕ್ ಮಾಡ್ಕೋಬೋದು. ಈ ಸ್ಯಾರಿನ ಇವತ್ತು ಯಾರು ಬುಕ್ ಮಾಡ್ಕೋತಾರೆ ಅವ್ರಿಗೆ 200 ರುಪೀಸು ಡಿಸ್ಕೌಂಟ್ ಸಿಗುತ್ತೆ. ಮಾತ್ರ ಯಾರು ಇವತ್ತೆಲ್ಲ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ತಾರೆ ಅವ್ರು ಯಾವುದೇ ಸೀರೆಗಳು ಇವತ್ತು ನಾನು ತೋರಿಸುವಂಥ ಯಾವ ಸೀರೆ ತೊಗೋತೀರಾ ಅವ್ರಿಗೆಲ್ಲರಿಗೂ 200 ರುಪೀಸು ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೋಬೋದು. ಈ ಸೀರೆ ಪರ್ಚೇಸ್ ಮಾಡೋರ್ಗೂ ಅಷ್ಟೇ ಇದಕ್ಕೂ ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ 2 ಕಲರ್ಸ್ ಇರೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೋಬೋದು. ಇದಕ್ಕೂ ಅಷ್ಟೇ ಇದಕ್ಕೆ ನಿಮಗೆ 200 ರುಪೀಸು ಡಿಸ್ಕೌಂಟ್ ಕೊಡ್ತೀನಿ. ಯಾವ್ದಾದ್ರು ತೊಗೊಳ್ಳಿ. ಇವಾಗ ನಾನು ತೋರಿಸೋ ವಿಡಿಯೋದಲ್ಲಿ ಯಾವ್ಯಾವ ಸ್ಯಾರೀಸ್ಗಳನ್ನ ತೋರಿಸ್ತೀನಿ ಅದ್ರಲ್ಲಿ ನೀವು ಯಾವುದೇ ಪರ್ಚೇಸ್ ಮಾಡಿದ್ರೂ ನಿಮಗೆ 200 ರುಪೀಸು ಡಿಸ್ಕೌಂಟ್ ಸಿಗುತ್ತೆ. ಇದನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ನಾನು ಪ್ರೈಸ್ ಇಲ್ಲೇ ಹೇಳ್ತೀನಿ ಎಷ್ಟು ಅಂತ. ಹೇಳಿದ್ರೂ ಕೆಲವರು ಕೇಳ್ತಾನೆ ಇರ್ತಾರೆ ಎಷ್ಟು ಅಂತ. ಅದಕ್ಕೆ ನಾನು ಏನು ಪ್ರೈಸ್ ಎಲ್ಲ ಮೆನ್ಷನ್ ಮಾಡೋದೇ ಇಲ್ಲ. ಈ ಸೀರೆನ ನೀವು ತೊಗೊಂಡ್ರೆ ನಿಮಗೆ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಇವಾಗ ಆಲ್ಮೋಸ್ಟ್ ನನ್ನ ಹತ್ರ ಇರುವಂಥ ಸ್ಯಾರೀಸ್ಗಳನ್ನ ತೋರಿಸಿದ್ದೀನಿ. ನಾನು ಯಾವುದು ಡಿಸ್ಕೌಂಟಲ್ಲಿ ತೋರಿಸಿದ್ದೀನಿ ಆ ಸೀರೆಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಯಾವುದೇ ಸೀರೆ ತೊಗೊಂಡ್ರು 200 ರೂಪಾಯಿ ಡಿಸ್ಕೌಂಟು. ಇದು ಮಾತ್ರ 100 ರೂಪಾಯಿ ಆಫರಲ್ಲಿ ಬಿಟ್ಟಿದ್ದೆ. ಇದು ಒಂದೇ ಪೀಸ್ ಇರೋದು. ಇದಕ್ಕೆ ಒಂದು ಸ್ಯಾರಿ ನಿಮಗೆ ಗಿಫ್ಟಾಗಿ ಸಿಗುತ್ತೆ. ಈ ಸ್ಯಾರಿನ ಪರ್ಚೇಸ್ ಮಾಡಿದ್ರೆ ಈ ಸ್ಯಾರಿ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ.